ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಒಂದು ಸುಂದರ ದಾಂಪತ್ಯದ ಕನಸು, ಅದ್ಧೂರಿ ಮದುವೆ, ಹನಿಮೂನ್ ಸಂಭ್ರಮ ಇವೆಲ್ಲವೂ ಕೇವಲ ಕೆಲವೇ ದಿನಗಳಲ್ಲಿ ಚಿತೆಯ ಬೂದಿಯಾಗತ್ತೆ ಅಂತ ಯಾರು ಊಹಿಸಿರ್ಲಿಲ್ಲ. ಬೆಂಗಳೂರಿನ ನವವಿವಾಹಿತೆ ಗಾನವಿ ಆತ್ಮಹತ್ಯೆ ಪ್ರಕರಣ ಈಗ ಮಹಾ ಟ್ವಿಸ್ಟ್ ಪಡೆದುಕೊಂಡಿದೆ. ಪತ್ನಿಯ ಸಾವಿನ ಬೆನ್ನಲ್ಲೇ ಪತಿ ಸೂರಜ್ ಕೂಡ ಬಲಿಯಾಗಿದ್ದಾನೆ. ಅತ್ತೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಅಷ್ಟಕ್ಕೂ ಆ ದಾಂಪತ್ಯದಲ್ಲಿ ನಡೆದದ್ದೇನು? ಹನಿಮೂನ್ ಅರ್ಧಕ್ಕೆ ನಿಂತಿದ್ದು ಯಾಕೆ? ಎಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್. ಇದು ಈ ಕ್ಷಣದ ಸುದ್ದಿ ವಿಶೇಷ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಬೆಂಗಳೂರಿನ ರಾಮಮೂರ್ತಿ ನಗರದ ನಿವಾಸಿ ಗಾನವಿ ಮತ್ತು ಸೂರಜ್ ಅವರ ವಿವಾಹ ಇತ್ತೀಚೆಗಷ್ಟೇ ಬಹಳ ಅದ್ದೂರಿಯಾಗಿ ನಡೆದಿತ್ತು. ಹೊಸ ಜೀವನದ ಕನಸು ಹೊತ್ತು ಈ ಜೋಡಿ ಹನಿಮೂನ್ಗೆ ತೆರಳಿತ್ತು. ಆದ್ರೆ ಅಲ್ಲಿ ನಡೆದದ್ದೇ ಬೇರೆ. ಗಾನವಿಗೆ ಮದುವೆಗೂ ಮುನ್ನ ಬೇರೊಬ್ಬನ ಜೊತೆ ಸಂಬಂಧವಿತ್ತು ಎಂಬ ವಿಷಯ ಸೂರಜ್ಗೆ ತಿಳಿದು ಬರುತ್ತದೆ. ಈ ವಿಚಾರ ದಂಪತಿಗಳ ನಡುವೆ ಜಗಳಕ್ಕೆ ಕಾರಣವಾಯಿತು. ಪರಿಣಾಮ ಹನಿಮೂನ್ ಮುಗಿಸ್ಬೇಕಿದ್ದ ಜೋಡಿ ಅರ್ಧದಲ್ಲೇ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಬಂದಿತು ಅಂತ ಗೊತ್ತಾಗಿದೆ. ಸಂಬಂಧದ ಕಹಿಯ ನಡುವೆಯೇ ಮನನೊಂದ ಗಾನವಿ ರಾಮಮೂರ್ತಿ ನಗರದ ತನ್ನ ನಿವಾಸದಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾಳೆ. ಕೂಡಲೇ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಿಸದೆ ಗಾನವಿ ಪ್ರಾಣ ಬಿಡ್ತಾಳೆ. ಈ ಸಾವು ಸೂರಜ್ ಕುಟುಂಬಕ್ಕೆ ಬರಸಿಡಿಲಿನಂತೆ ಎರಗಿತ್ತು. ಸುಂದರವಾಗಿರಬೇಕಿದ್ದ ಬಾಳಿನಲ್ಲಿ ಪೂರ್ವ ಸಂಬಂಧದ ಕರಿನೆರಳು ಇಡೀ ಸಂಸಾರವನ್ನ ಬೀದಿಗೆ ತಂದಿತು. ಗಾನವಿ ಸಾವಿನ ನಂತರ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತು. ಗಾನವಿ ಪೋಷಕರು ಮತ್ತು ಸಂಬಂಧಿಕರಿಂದ ಸೂರಜ್ ಕುಟುಂಬಕ್ಕೆ ತೀವ್ರ ಅವಮಾನ ಎದುರಾಯಿತು. ಈ ನೋವು ಮತ್ತು ಅವಮಾನ ತಾಳಲಾರದೆ ಪತಿ ಸೂರಜ್, ಆತನ ತಾಯಿ ಜಯಂತಿ ಮತ್ತು ಸಹೋದರ ಸಂಜಯ್ ಬೆಂಗಳೂರು ಬಿಟ್ಟು ಮಹಾರಾಷ್ಟ್ರದ ನಾಗ್ಪುರಕ್ಕೆ ತೆರಳುತ್ತಾರೆ. ಆದ್ರೆ ಅಲ್ಲೂ ವಿಧಿ ಸುಮ್ಮನಿರಲಿಲ್ಲ. ಪತ್ನಿಯ ಸಾವಿನ ಸಂಕಟದಲ್ಲಿದ್ದ ಸೂರಜ್ ನಾಗಪುರದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಮಗ ಸೂರಜ್ ಸಾವನ್ನಪ್ಪಿದ್ರೆ ಅತ್ತೆ ಜಯಂತಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸದ್ಯ ಅವರು ನಾಗಪುರದ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದಾರೆ. ಗಾನವಿ ಮಾಡಿದ ಒಂದು ತಪ್ಪು ಅಥವಾ ಆಕೆಯ ಜೀವನದ ರಹಸ್ಯ ಇಂದು ಎರಡು ಕುಟುಂಬಗಳನ್ನ ಸ್ಮಶಾನವಾಗಿಸಿದೆ. ನೋಡಿದ್ರಲ್ಲ, ಪ್ರೀತಿ, ಸಂಬಂಧ ಮತ್ತು ನಂಬಿಕೆ ಎನ್ನುವ ಈ ಮೂರು ಎಳೆಗಳು ತುಂಡಾದಾಗ ಒಂದು ಸಂಸಾರ ಹೇಗೆ ಸರ್ವನಾಶವಾಗತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಗಾನವಿಯ ಮೊದಲ ಪ್ರೀತಿ ಸೂರಜ್ ಪಾಲಿಗೆ ಮೃತ್ಯುವಾಗಿ ಕಾಡಿತು. ಸದ್ಯ ರಾಮಮೂರ್ತಿ ನಗರ ಪೊಲೀಸರು ಹಾಗೂ ನಾಗಪುರ ಪೊಲೀಸರು ಈ ಬಗ್ಗೆ ತನಿಖೆ ಮುಂದುವರೆಸಿದ್ದಾರೆ. ಈ ಸಾವಿನ ಸರಣಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದೇ ಈಗಿರುವ ದೊಡ್ಡ ಪ್ರಶ್ನೆ. ಇದಾಗಿತ್ತು ಈ ಕ್ಷಣದ ಸ್ಪೆಷಲ್ ರಿಪೋರ್ಟ್. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.